ಬೆಂಗಳೂರು ಜನರಿಗೆ ಎಲ್ರಿಗೂ ಜಕ್ಕೂರು ಕೆರೆ ಏನು ಅಂತ ಗೊತ್ತು. ಅದು ಹೇಗಿರ್ಬೋದು ಅಂತ ಕೆಲವೊಬ್ಬರು ಕಲ್ಪನೆ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ವೀಡಿಯೋಗಳಲ್ಲಿ ನೋಡಿರ್ತಾರೆ, ಕೆಲವೊಬ್ಬರು ಫೋಟೋಗಳಲ್ಲಿ ನೋಡಿರ್ತಾರೆ, ಇಲ್ಲ ಕೆಲವೊಬ್ಬರು ಅದೇ ಏರಿಯಾದಲ್ಲಿರೋರು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಇವತ್ತು ನಾನು ಜಕ್ಕೂರು ಕೆರೆಯ ಅಸಲಿ ಮುಖವನ್ನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಅದು ಸ್ವಚ್ಛವಾಗಿದೆಯಾ, ಹೊಲಸಾಗಿದೆಯಾ, ಹೊಲಸಾಗೋದಕ್ಕೆ ಏನು ಕಾರಣ, ಒಂದು ವೇಳೆ ಹೊಲಸಾಗಿದ್ದರೆ ಮತ್ತು ಏನೇನಿದೆ ಅಲ್ಲಿ, ನನಗೆ ಸಾಧ್ಯ ಆದಷ್ಟು ಅದನ್ನು ತೋರಿಸೋವಂಥ ಪ್ರಯತ್ನ ಇವತ್ತು ಮಾಡ್ತೀನಿ. ಹೊರಡೋಣ ಬನ್ನಿ. ನೋಡಿ, ಆಲ್ರೆಡಿ ನಾವು ಜಕ್ಕೂರು ಕೆರೆ ಹತ್ತಿರ ಇದ್ದೀವಿ. ಸೊ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ಹೊಸದಾಗಿ ಓಪನ್ ಆಗಿರೋದು. ಬನ್ನಿ ಒಳಗಡೆ ಹೋಗೋಣ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಹಾಕಿದ್ದಾರೆ. ಒಳಗಡೆ ಹೋಗ್ತಾ ಇದ್ದಂಗೆ ಎಡಗಡೆ ಸೌತ್ ಈಸ್ಟರ್ನ್ ಔಟ್ಲೆಟ್, ಆಗ್ನೇಯ ಹೊರಹರಿವು ಅಂತ ಹಾಕಿದ್ದಾರೆ. ಅಂದರೆ ಈ ಕಡೆಯಿಂದ ಆಗ್ನೇಯ ದಿಕ್ಕಲ್ಲಿ ನೀರು ಹೊರಗಡೆ ಹೋಗುತ್ತೆ ಅಂತ. ಸೊ ಅದ್ರ ಪಕ್ಕದಲ್ಲೇ ನೋಡ್ಬೋದು ನೀವು ಎಷ್ಟೊಂದು ಕೆಟ್ಟದಾಗಿ ಗಲೀಜಾಗಿದೆ ಈ ಕೆರೆ ಅಂತ. ಇದೆಲ್ಲ ಚರಂಡಿಯಿಂದ ಬರ್ತಾ ಇರೋ ನೀರು, ಈ ಅಕ್ಕಪಕ್ಕದ ಏರಿಯಾಗಳಿಂದ ಬರ್ತಾ ಇರೋ ಚರಂಡಿ ನೀರು. ಆದರೆ ಕೆರೆ ಚೆನ್ನಾಗಿದೆ, ಓಡಾಡೋರಿಗೆ ತುಂಬ ಚೆನ್ನಾಗಿ ವಾಕಿಂಗ್ ಪಾತ್ ಇದೆ. ಕೆರೆ ದೂರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೀವು ಹತ್ತಿರ ಹೋದಕ್ಕೆ ನೋಡಿದಾಗ ತುಂಬ ಮಲಿನವಾಗಿದೆ. ಸೊ ನೀವು ಆರಾಮಾಗಿ ಒಂದು ಸ್ಟ್ರೆಚ್ಚಲ್ಲಿ ಅರೌಂಡ್ 2 ಕಿಲೋಮೀಟರ್ಸ್ವರೆಗೂ ವಾಕ್ ಮಾಡ್ಬೋದು ಒಂದು ಸೈಡ್. ನೀವು ಮತ್ತೆ ವಾಪಸ್ ತಿರ್ಗಾ ಅದೇ ದಾರಿಯಲ್ಲಿ ಬಂದರೆ 4 ಕಿಲೋಮೀಟ್ರ್ ಆಗುತ್ತೆ. ಅದು ನಾನು ಹೇಳ್ತಾ ಇರೋದು ಅರ್ಧ ಕೆರೆ ಮಾತ್ರ. ಬೆಳಿಗ್ಗೆ ಎದ್ದು ನೀವು ಇಲ್ಲಿಗೆ ವಾಕಿಂಗ್ ಬಂದರೆ ನಿಮಗೆ ತುಂಬ ಮುದ ನೀಡುತ್ತೆ, ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಜಾಗದಲ್ಲಿ ಎಲ್ಲಿ ಚರಂಡಿಯ ನೀರು ಬಂದು ಸೇರತ್ತೋ ಅಲ್ಲಿ ನೀವು ಮೂಗು ಮುಚ್ಕೊಳ್ದೆ ಮುಂದೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಕೆಟ್ಟದಾದ ವಾಸನೆ ಬರ್ತಾ ಇರುತ್ತೆ. ವಾಕಿಂಗ್ ಪಾರ್ಕ್ ಪಕ್ಕದಲ್ಲಿ ಕಂಟಿನ್ಯೂಸ್ ಆಗಿ ನೀವು ಸೋಲಾರ್ ಪ್ಯಾನಲ್ ಇರೋ ಲೈಟ್ಗಳನ್ನ ನೋಡ್ಬೋದು. ಅಲ್ಲೊಂದು ಇಲ್ಲೊಂದು ಹಾಳಾಗಿದೆ, ಬಟ್ ಇದು ಚೆನ್ನಾಗಿದ್ದರೂ ಜನರಿಗೆ ಯಾವುದೇ ರೀತಿ ಇದರಿಂದ ಉಪಯೋಗ ಇಲ್ಲ. ಯಾಕಂದರೆ ಸಂಜೆ 6 ಗಂಟೆ ಮೇಲೆ ಒಳಗಡೆ ಯಾರನ್ನೂ ಬಿಡೋದಿಲ್ಲ, ಒಳಗಡೆ ಇರೋರನ್ನ ಆಚೆನೂ ಕಳಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಹಾಳಾಗಿರೋದು ಸರಿ ಮಾಡಿದರೂ ಅದು ಯಾರಿಗೂ ಯೂಸ್ ಆಗಲ್ಲ ಅಂತ. ಎಲ್ಲ ಪೋಲ್ಗಳು ಆಲ್ಮೋಸ್ಟ್ ಇದೇ ಥರನೇ ಇದೆ. ಕೆಲವೊಂದು ಪೋಲ್ಗಳು ಈ ರೀತಿ ಇದೆ. ರಾತ್ರಿ ಇದು ಆನ್ ಆಗುತ್ತೆ ಅಲ್ವಾ ದೇವರಿಗೆ ಗೊತ್ತು, ಯಾಕಂದರೆ ಒಳಗಡೆ ಅಂತೂ ಬಿಡಲ್ಲ. ಮತ್ತೆ ನೀವು ಮುಂದಿನ ನೋಡಿದ್ರೆ ಅದೇ ರೀತಿ ಖಾಲಿನೇ ಇದೆ. ಕೆಲಸ ಮಾಡೋ ಪೋಲ್ಗಳಿಗಿಂತ ಖಾಲಿಯಾಗಿರೋ ಪೋಲ್ಗಳೇ ನನಗೆ ಜಾಸ್ತಿ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಇಲ್ಲಿ. ನೋಡಿ, ಆಲ್ಮೋಸ್ಟ್ ಅಲ್ಲೊಂದು ಇಲ್ಲೊಂದು ಪೋಲ್ಗಳಲ್ಲಿ ನಿಮಗೆ ಸೋಲಾರ್ ಪ್ಯಾನಲ್ಲು ಲೈಟು ಕಾಣತ್ತೆ ಬಿಟ್ಟರೆ ಬಾಕಿ ಯಾವ ಪ್ಯಾನಲ್ಗಳಲ್ಲೂ ನಿಮಗೆ, ಯಾವ ಕಂಬಗಳಲ್ಲೂ ನಿಮಗೆ ಲೈಟ್ ಆಗಲಿ ಸೋಲಾರ್ ಪ್ಯಾನಲ್ ಆಗಲಿ ಸಿಗ್ತಾಯಿಲ್ಲ. ಸೊ ಅದ್ರ ಮಧ್ಯೆ
ವಾಕಿಂಗ್ ಪಾತಲ್ಲಿ ಇಲ್ಲಿ ಸುಮಾರು ನಾಯಿಗಳು ಸಿಗುತ್ತೆ. ಅವರವರ ಅದೃಷ್ಟ, ನಾಯಿಗಳು ಏನು ಮಾಡಿಲ್ಲ ಅಂದರೆ. ಸೊ ಇಲ್ಲಿ ಬಂದಿರೋರು, ವಾಕಿಂಗ್ ಮಾಡೋರು ತುಂಬ ಕೇರ್ಫುಲ್ ಆಗಿರಿ. ನಾಯಿಗಳು ಇಲ್ಲೇ ಅಂತಲೇ ಅಲ್ಲ, ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ. ಎಲ್ಲ ಪಾರ್ಕ್ಗಳ ಹತ್ರನೂ ಇರುತ್ತೆ, ಎಲ್ಲ ಕೆರೆಗಳ ಹತ್ರನೂ ಇರುತ್ತೆ. ಕಚ್ಚಿಸ್ಕೊಂಡವರು ಸುಮಾರು ಜನ ಇದ್ದಾರೆ. ಅಟ್ಲೀಸ್ಟ್ ಒಂದು 500 ಮೀಟರ್ಸ್ ನೀವು ಎಂಟ್ರಿಯಾಗಿ ನಡ್ಕೊಂಡು ಒಳಗಡೆ ಬಂದರೆ, ಸೊ ವಾಕಿಂಗ್ ಬಂದವರಿಗೆ ರೆಸ್ಟ್ ಮಾಡೋದಕ್ಕೆ ಅಂತ ಈ ರೀತಿ ಕಲ್ಲಿನ ಕುರ್ಚಿಗಳನ್ನ ಹಾಕಿದ್ದಾರೆ. ಇದು ತುಂಬ ಹೆಲ್ಪ್ಫುಲ್ಲು, ಯಾಕಂದರೆ ವಯಸ್ಸಾಗಿರೋರು ಒಳಗಡೆ ಬಂದಿರ್ತಾರೆ. ಬಟ್ ನನಗನ್ನಿಸ್ತು ಇನ್ನೂ ಬೇಗನೆ ಅವರು ಹಾಕ್ಬೋದಾಗಿತ್ತು ಅಂತ. ಬಟ್ ಹಾಕದೇ ಇರೋದಕ್ಕೂ ಕಾರಣ ಇರ್ಬೋದು, ಸುಮ್ಮನೆ ಜನ ಒಳಗಡೆ ಬಂದು ಕೂತು ಗಲಾಟೆ ಮಾಡೋಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಕಾರಣ ಆಗಿರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇದ್ದೀನಿ, ತುಂಬ ಇದೆ ವಾಕಿಂಗ್ ಮಾಡೋದಕ್ಕೆ ಬಂದಿರೋರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ. ನೋಡಿ, ವಿಹಂಗಮವಾದ ಜಕ್ಕೂರು ಕೆರೆಯ ನೋಟ. ಹಾಗೆ ನೀವು 1 ಕಿಲೋಮೀಟ್ರ್ನಷ್ಟು ನಡ್ಕೊಂಡು ಒಳಗಡೆ ಬಂದರೆ, ಸೊ ಮಕ್ಕಳಿಗೆ ಅಂತ ಅವರಿಗೆ ಆಟ ಆಡೋದಕ್ಕೆ ಅಂತ ಕೆಲವೊಂದು ಏನೇನೋ ಆಕೃತಿಗಳನ್ನ ಮಾಡಿದ್ದಾರೆ. ಮಕ್ಕಳಿಗಂತಲೇ ಅಲ್ಲ, ಇದು ದೊಡ್ಡವರು ಆಡ್ಬೋದು ಅಂತ ಅನ್ನಿಸ್ತಾ ಇದೆ. ಇದು ಮಕ್ಕಳ ಆಟದ ಏರಿಯಾ. ನೋಡಿ, ಇದು ಯಾವುದೋ ಒಂದು ಥರದ ಆಟ. ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು ಕುತ್ಕೋಬೇಕು. ಸೊ ಈ ರೀತಿ ಇದೆ ಇದು. ಇದಕ್ಕೆ ನವಕಂಕರಿ ನೋಡಿ, ಈ ರೀತಿ. ಇದನ್ನು ಆಡಿರುವ ಅನುಭವ ಇರೋರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಅರಿವಿರುತ್ತೆ. ಇದೇನೋ ಇಲ್ಲಿಂದ ಹತ್ತೋದು, ಆ ಕಡೆಯಿಂದ ಜಂಪ್ ಮಾಡೋದು. ನೋಡಿ, ಇಲ್ಲೇನೋ ಮತ್ತೊಂದೇನೋ ಇದೆ. ಆಮೇಲೆ ಜೋಕಾಲಿಗಳಿದಾವೆ, ಅದು ವಾಹನದ ಟೈರ್ಗಳಿಂದ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಮಕ್ಕಳಿಗೆ ಫಿಸಿಕಲಿ ಆ್ಯಕ್ಟಿವ್ ಆಗಿಡೋದಕ್ಕೆ ಈ ಜಾಗ ತುಂಬ ಒಳ್ಳೆಯದು. ಆದರೆ ನೋಡಿಕೊಂಡು ಆಡಬೇಕಷ್ಟೆ. ಸೊ ಇಲ್ಲಿಂದ ಹತ್ತಿ ಇದರ ಒಳಗಡೆಯಿಂದ ಆ ಕಡೆ ದಾಟ್ಕೋಬೇಕು. ಫಿಸಿಕಲಿ ಆ್ಯಕ್ಟಿವ್ ಮಾಡತ್ತೆ ಇಲ್ಲಿರೋ ಆಟದ. ಈ ಕಡೆಯಿಂದ ಹತ್ತಿ ನೀವು ಆ ಕಡೆ ಇಳಿಬಹುದು.
ಆಟದ ಜಾಗ ಮುಗೀತಾ ಇದ್ದಂಗೆ ನಿಮಗೆ ಪೂರ್ವದ ಒಳಹರಿವು, ಈಸ್ಟರ್ನ್ ಇನ್ಲೆಟ್, ಒಳಹರಿವು ಅಂದರೆ ಕೆರೆಗೆ ನೀರು ಬಂದು ಸೇರುವಂಥದ್ದು ಪೂರ್ವದ ಕಡೆಯಿಂದ. ಸೊ ನೋಡಿ ಎಷ್ಟು ಸ್ವಚ್ಛವಾಗಿದೆ ಅಂತ ಈ ಜಾಗ. ಕೆರೆಗಳು ಮಲಿನ ಆಗೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ನೋಡಿ, ಇದು ಚರಂಡಿ ನೀರು ಬರೋಂಥ ಜಾಗ ನೋಡ್ಬೋದು ಅಲ್ಲಿಂದ. ಇಲ್ಲಿ ಇಷ್ಟೊಂದು ವಾಸನೆ ಬರ್ತಾ ಇದೆ ಅಂದರೆ ಮೂಗು ಮುಚ್ಕೊಳ್ಳೋದು ಇಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಎಷ್ಟೊಂದು ಪಾಚಿಗಟ್ಟಿದೆ, ಎಷ್ಟೊಂದು ಗಲೀಜಾಗಿದೆ. ಬೆಳ್ಳಂದೂರು ಕೆರೆಯಲ್ಲೇ ನೊರೆ ನೋಡಿದ್ರೆ, ಸೊ ಅದೇ ರೀತಿ ನೊರೆ ಇಲ್ಲೂ ಶುರುವಾಗಿದೆ. ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ಅಷ್ಟೊಂದು ಕೆಟ್ಟದಾದ ವಾಸನೆ ಬರ್ತಾ ಇದೆ. ಸೊ ಇದು ಎಲ್ಲಿ ಸೇರ್ತಾ ಇದೆ ಅಂದರೆ ಈ ಸ್ವಚ್ಛಂದವಾದ ಜಕ್ಕೂರು ಕೆರೆಗೆ ಬಂದು ಸೇರ್ತಾ ಇದೆ. ಅಪಾರ್ಟ್ಮೆಂಟ್ಗಳಿಗೆ ಗೌರ್ಮೆಂಟು STP ಅನ್ನೋದನ್ನು ಕಂಪಲ್ಸರಿ ಮಾಡಿದೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಬರೀ ಅಪಾರ್ಟ್ಮೆಂಟ್ಗಳಿಗೆ ಅಂತಲ್ಲ, ಎಲ್ಲ ಇಂಡಸ್ಟ್ರಿಗಳಿಗೂ ಆಸ್ಪತ್ರೆಗಳು ಎಲ್ಲರೂ ಅದನ್ನು ಅಳವಡಿಸ್ಕೋಬೇಕು. ಬಟ್ ಇಂಡಿವಿಜುವಲ್ ಹೌಸಸ್ ಅಂತ ಬಂದಾಗ ಅದನ್ನು 90% ಯಾರು ಅಳವಡಿಸ್ಕೊಂಡಿರಲ್ಲ. ಸೊ ಆ ಕಾರಣಕ್ಕಾಗಿ ಜನ ಏನು ಚರಂಡಿಗೆ ಅವ್ರ ಮನೆಯಿಂದ ಉಪಯೋಗಿಸಿದನ್ನು ನೀರು ಬಿಡ್ತಾರೋ ಅದೆಲ್ಲ ಬಂದು ಈ ರೀತಿ ಬೆಂಗಳೂರಿನ ಕೆರೆಗಳಿಗೆ ಸೇರಿಕೊಂಡು ಕೆರೆಗಳನ್ನು ಸರ್ವನಾಶ ಮಾಡ್ತಾರೆ. ಸೊ ಈ ದಿಕ್ಕಲ್ಲಿ ಗೌರ್ಮೆಂಟು ಇಲ್ಲಿವರೆಗೂ ಯಾವ ಕ್ರಮವೂ ಕೈಗೊಂಡಿಲ್ಲ, ಅದು ಯಾವುದೇ ಪಾರ್ಟಿ ಆಗಿರ್ಬೋದು. ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಗೌರ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲ ಕೆರೆಗಳಿಗೂ ಸಂಸ್ಕರಿಸಿದ ನೀರನ್ನು ಮಾತ್ರ ಬಿಡಬೇಕು. ಆವಾಗ ಮಾತ್ರ ನಾವು ಕೆರೆಗಳನ್ನ ನೋಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಯಾವುದೇ ಕೆರೆಗಳಿಗೆ ಹೋದರೆ ಸತ್ತೋಗಿರೋ ಜಲಚರಗಳು ತೇಲಾಡೋದನ್ನು ನೋಡ್ತೀರಿ ನೀವು ಅಷ್ಟೇ. ಇನ್ನು ಮುಂದೆ ನೋಡಿ, ಇಲ್ಲಿ ಇನ್ನೊಂದಿದೆ, ನಿಮ್ಮನ್ನ ಫಿಸಿಕಲಿ ಆ್ಯಕ್ಟಿವ್ ಮಾಡೋದಕ್ಕೆ ಮತ್ತು ಆ್ಯಕ್ಟಿವ್ ಆಗಿರೋರು ಆಟ ಆಡೋದಕ್ಕೆ ಅಂತ ಯೋಧ ಅಂತ. ಸಾಧನೆ ಅಡೆತಡೆಗಳು ದಾಟುವ ಸದ್ಭಾವನೆ ಸ್ವೀಕರಿಸಿ ಶ್ರಮಿಸಿ ಸಾಧಿಸಿ ನಿಮ್ಮಲ್ಲಿರುವ ಪರಿಸರ ಯೋಧನನ್ನು ಜಾಗೃತಗೊಳಿಸಿ. ಇದು CSR ಇನಿಷಿಯೇಟಿವ್, ಲಾಸನ್ ಆ್ಯಂಡ್ ಟರ್ಬೋ L&T ಕಂಪ್ನಿಯವರು ತಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಒಂದು ಭಾಗವಾಗಿ ಈ ಜಾಗನ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡಿ, ಸಮಾನ ಬಂಧಕ ಮಾರ್ಗ, ಪ್ಯಾರಲಲ್ ಬಾರ್, ಇದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗೆ ಮಾಡಿರುವಂಥದ್ದು. ನೋಡಿ ಇಲ್ಲಿ ಏರ್ ಜಾಲ, ನೆಟ್ ಕ್ಲೈಂಬ್ ಕೂಡ ಇದೆ. ನೀವು ಇದನ್ನೆಲ್ಲ ಮಿಲಿಟ್ರಿ ಟ್ರೈನಿಂಗಲ್ಲಿ ಯಾವುದೋ ಫಿಲಮ್ಗಳಲ್ಲಿ ನೋಡಿರ್ತೀರಿ. ಎಲ್ಲ ಹಾಳಾಗಿದೆ ಆಲ್ಮೋಸ್ಟು. ಯಾರಾದರೂ ಬಂದರೆ ಬೀಳುವ ಸಾಧ್ಯತೆಯೂ ಇದೆ. ಇಲ್ಲಿಗೆ ಯಾರಾದರೂ ಬಂದರೆ ಇದನ್ನು ನೋಡಿಕೊಂಡು ಉಪಯೋಗಿಸಿ ಅಷ್ಟೆ. ಕೆರೆಯ ಮೇಂಟೆನೆನ್ಸ್ ಹಳ್ಳ ಹಿಡಿದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲೋಡಿ ಕಸದ ರಾಶಿ ಯಾವ ರೀತಿ ಬಿದ್ದಿದೆ ಅಂತ. ಮೋಸ್ಟ್ಲಿ ಇದನ್ನು ಕಸ ಆರಿಸಿ ತಂದು ಇಲ್ಲಿ ಹಾಕಿದ್ದಾರೆ. ಇಲ್ಲಿಂದ ಅದನ್ನು ಯಾವಾಗ ತೊಗೊಂಡು ಹೋಗ್ತಾರೋ ದೇವರಿಗೆ ಗೊತ್ತು. ನೋಡಿ, ಕೆರೆಯಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಮಾಡಿದ್ದಾರೆ. ಸೊ ಅದು ಯಾವ ಕಂಡೀಷನಲ್ಲಿದೆ ಅಂತ ನೋಡೋಣ ಬನ್ನಿ. ನೋಡಿ, ಸಿಂಕ್ ಇದೆ, ನೀರಿಲ್ಲ. ಸಿಂಕು ಇದು ಇದೆ, ಇದರಲ್ಲಿ ನೀರು ಬರ್ತಾ ಇಲ್ಲ. ಹಾಂ, ಫೈನಲಿ ನೀರು ಬರ್ತಾ ಇದೆ ಒಂದು ಸಿಂಕಲ್ಲಿ, ಥ್ಯಾಂಕ್ಸ್ ಗಾಡ್. ತುಂಬ ಸ್ವಚ್ಛವಾಗೂ ಇಲ್ಲ, ತುಂಬ ಹೊಲಸಾಗೂ ಇಲ್ಲ, ನೀರು ಬರ್ತಾ ಇದೆ. ಸಮಾಧಾನ ಮಾಡ್ಕೋಬೋದಷ್ಟೆ, ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ನೋಡಿ, ಕೆರೆಯಲ್ಲಿ ನೀವು ಒಂದು ಚಾವಡಿಯನ್ನು ನೋಡ್ಬೋದು.
ಚಾವಡಿ ವೇರ್ ದ ಕಮ್ಯುನಿಟಿ ಕನೆಕ್ಟ್ಸ್ ಅಂತ ಹಾಕಿದ್ದಾರೆ. ಸೊ ಹರಟೆ ಹೊಡೆಯುವಂಥ ಜಾಗ ನೋಡಿ, ಈ ರೀತಿ ಇರುತ್ತೆ. ಇಲ್ಲಿ ಜನ ಕೂತ್ಕೊಳ್ಳೋದು, ಮುಂದೆ ಹೋಗಿ ಯಾವುದಾದ್ರನ್ನ ಆ್ಯಕ್ಟ್ಗಳನ್ನ ಮಾಡೋದು, ಯಾರೋ ಭಾಷಣ ಮಾಡೋದು, ಏನೋ ಡಿಸ್ಕಷನ್ ಮಾಡೋದು. ಸೊ ಆ ರೀತಿ ನೋಡಿ. ಸ್ವಲ್ಪ ಹಾಗೆ ಮುಂದೆ ಹೋದರೆ ನಿಮಗೆ ಎಡಭಾಗದಲ್ಲಿ ಏನೋ ಒಂದು ಮನೆ ಕಾಣಿಸುತ್ತೆ. ನೋ ಎಂಟ್ರಿ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಸೊ ಇಲ್ಲಿ ಮುಂದೆ ನಿಮಗೆ ಒಂದು ಕಲ್ಲಲ್ಲಿ ಬರೆದಿರುವಂಥ ಒಂದು ಬೋರ್ಡು. ಏನಿದು? ಮೀನುಗಾರರ ಕಟ್ಟೆ, ಫಿಶರ್ಮ್ಯಾನ್ಸ್ ಡಾಕ್. ಸೊ ಇದು ಇಲ್ಲಿ ಮೀನನ್ನು ಹಿಡಿಯೋರಿಗೆ ಕೊಟ್ಟಿರೋ ಜಾಗ ನೋಡಿ. ನಿಮಗೆ ಇಲ್ಲಿ ಬೋಟ್ ಇದೆ, ಮೀನು ಹಿಡಿಯೋದಕ್ಕೆ ಅಂತ ಅವ್ರು ಉಪಯೋಗಿಸುವಂಥ ಬೋಟ್ ಇದು. ನೋ ಎಂಟ್ರಿ ಅಂತ ಇತ್ತು, ಜಸ್ಟ್ ಸ್ವಲ್ಪ ಒಳಗಡೆ ಬಂದಿದ್ದೀನಿ ಅಷ್ಟೇ ನೋಡಿ. ಇಲ್ಲಿಂದ ಅವರು ಮೀನು ಹಿಡಿಯೋದಕ್ಕೆ ಹೋಗ್ತಾರೆ ತೆಪ್ಪಗಳನ್ನ ಉಪಯೋಗಿಸ್ಕೊಂಡು. ನೋಡಿ, ಇಲ್ಲೂ ಒಂದು ತೆಪ್ಪ ಇದೆ. ಎಷ್ಟೊಂದು ವಿಶಾಲವಾದ ಕೆರೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸೋದಕ್ಕೆ ಈ ಕೆರೆಗಿಂತ ಮತ್ತೊಂದು ಕೆರೆ ಇಲ್ಲ ಅಂತ ಅನ್ಕೊತೀನಿ. ಮಧ್ಯದಲ್ಲಿ ನಡುಗಡ್ಡೆ ಬೇರೆ ಇದೆ. ಬೋಟಿಂಗು ಮತ್ತು ಬೇರೆ ಬೇರೆ ವಾಟರ್ ಆ್ಯಕ್ಟಿವಿಟೀಸ್ನ ಇಲ್ಲಿ ಆರಾಮಾಗಿ ಮಾಡಬಹುದು ಸರ್ಕಾರ ಪ್ರಯತ್ನ ಮಾಡಿದರೆ. ಸೊ ಆ ಪ್ರಯತ್ನ ಯಾವ ಸರ್ಕಾರ ಯಾವಾಗ ಮಾಡುತ್ತೆ ಅಂತ ನೋಡಬೇಕಷ್ಟೆ. ಹೀಗೆ ನೀವು ಮುಂದೆ ಇನ್ನೂ ಒಂದು ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗ್ಬೋದು. ಸೊ ಹಾಗೆ ಈ ಕೆರೆನ ಒಂದು ರೌಂಡು ಹಾಕೋದು ನಿಮಗೆ ಆಲ್ಮೋಸ್ಟ್ 5 ಕಿಲೋಮೀಟ್ರ್ ಆಗುತ್ತೆ. ಸೊ ಒಂದು ಎಂಡಿಂದ ಮತ್ತೊಂದು ಎಂಡಿಗೆ ಹೋಗಿ ಮತ್ತೆ ಆ ಎಂಡಿಗೆ ಬಂದು ಸೇರೋದಕ್ಕೆ ಒಂದು ಸರ್ಕಲ್ ನೀವೇನಾದರೂ ವಾಕ್ ಮಾಡಿದರೆ ಆಲ್ಮೋಸ್ಟ್ ನೀವು 5 ಕಿಲೋಮೀಟ್ರ್ನಷ್ಟು ಕವರ್ ಮಾಡಿರ್ತೀರ ಅಂತ ಒಬ್ಬರು ಹೇಳಿದರು ಲಾಸ್ಟ್ ಟೈಮ್ ನಾನು ಬಂದಾಗ. ಸೊ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಯೋಚನೆ ಮಾಡಿದರೆ ಕೆರೆ ತುಂಬ ವಿಶಾಲವಾಗಿದೆ, ತುಂಬ ಗಿಡ ಮರಗಳಿದೆ. ವಾಕಿಂಗ್ ಮಾಡೋರಿಗೆ, ವಿಹಾರಕ್ಕೆ ಬರೋರಿಗೆ ತುಂಬ ಒಳ್ಳೆಯ ಜಾಗ. ಸೊ ಅದ್ರ ಬಗ್ಗೆ ಯಾವುದೂ ಯೋಚನೆ ಇಲ್ಲ. ಬಟ್ ಏನಂದರೆ ಈ ಕೆರೆಯ ಮೇಂಟೆನೆನ್ಸ್ ಸ್ವಲ್ಪ ದಾರಿ ತಪ್ಪಿದೆ. ಈ ಕೆರೆನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಭಾಗವಾಗಿ L&T ಅವರು ಅಭಿವೃದ್ಧಿಪಡಿಸಿದ್ದಾರೆ. L&T ಅವರು ಅಭಿವೃದ್ಧಿಪಡಿಸಿದ್ದನ್ನು ಅವರೇ ಮ್ಯಾನೇಜ್ ಮಾಡಬೇಕು ಅಂತ ಏನಿಲ್ಲ. ಅದು ರೆಸ್ಪಾನ್ಸಿಬಿಲಿಟಿ ಬಂದು BBMPದು. ಈ ಕೆರೆ ಬಂದು BBMP ಅಂಡರಲ್ಲಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಈಗ ಅವರು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕಾಗಿತ್ತು. ಅವರು ಕಲ್ಪಿಸಿರುವ ಏನೇನು ಸವಲತ್ತುಗಳೆಲ್ಲ ಇದಾವಲ್ಲ ಅದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಹೋಗಬೇಕು. ಬಟ್ BBMP ಎಲ್ಲೋ ಅದರಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಮತ್ತು ಎಡವಿದೆ ಅನ್ನೋದು ನನ್ನ ಭಾವನೆ. ಮುಂದೆ ನೀವು ಕೆರೆಯಲ್ಲಿ ಹಾಗೆ ಹೋದರೆ ಇರೋ ಒಂಥರ ಮಣ್ಣು ಅಗೀತಾ ಇದ್ದಾರೆ, ಏನು ಹೂಳು ಎತ್ತಾ ಇದ್ದಾರೋ, ಏನೋ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದಾರೋ ಅದು ಅಷ್ಟೇ ಕ್ಲಿಯರ್ ಇಲ್ಲ. ಬಟ್ ತುಂಬ ಕಡೆಯಿಂದ ಈ ಕೆರೆಗೆ ಕಲುಷಿತವಾದ ನೀರು ಬಂದು ಸೇರ್ತಾ ಇದೆ. ಸೊ ಗೌರ್ಮೆಂಟ್ ಏನಾದರೂ ಈ ಕಲುಷಿತವಾದ ನೀರನ್ನು ಬಂದು ಸೇರದೇ ಇರೋಂಗೆ ಮಾಡಿದರೆ ಈ ಕೆರೆ ಇನ್ನೂ ತುಂಬ ಚೆನ್ನಾಗಿರತ್ತೆ. ಬರೋರಿಗೆ ಮೂಗು ಮುಚ್ಕೊಂಡು ತಿರುಗಾಡುವಂಥ ಅನುಭವ ಆಗೋದಿಲ್ಲ. ಇಲ್ಲ ಅಂದರೆ ಅಲ್ಲಿ ನೀವು ಮೂಗು ಮುಚ್ಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಈಗಲೂ ಇದೆ. ಆದರೂ ನೀವೇ ಬೆಳಗಿನ ಜಾವದಲ್ಲಿ ಬಂದರೆ ನಿಮಗೆ ಕೆರೆ ತುಂಬ ಒಂದು ಸ್ವಚ್ಛಂದವಾದ ಅನುಭವ ಕೊಡುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಬನ್ನಿ, ಜಕ್ಕೂರು ಕೆರೆ ನೋಡಿ, ವಿಹಾರ ಮಾಡಿ, ಆನಂದಿಸಿ.